ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥ ಮಹಾ ಕುಂಭಮೇಳ ಇದು 144 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಪ್ರಪಂಚದ ಒಂದು ದೊಡ್ಡ ಜಾತ್ರೆ. ಹೀಗೆ 4 ವರ್ಷಗಳಿಗೆ ಒಂದು ಸಲ, ಹಾಗೆ 6 ವರ್ಷಕ್ಕೊಂದು ಸಲ, ಹಾಗೆ 12 ವರ್ಷಕ್ಕೊಂದು ಸಲ ಕುಂಭ, ಅರ್ಧ ಕುಂಭ, ಪೂರ್ಣ ಕುಂಭ, ಹಾಗೆ 144 ವರ್ಷಗಳಿಗೊಂದು ಸಲ ನಡೆಯುವುದು ಮಹಾಕುಂಭ ಅಂತ. ಇಂಥ ಮಹಾಕುಂಭ ಈಗ ನಡೀತಾ ಇದೆ. ಸಮುದ್ರ ಮಥನ ಕಾಲದಲ್ಲಿ ಸಿಕ್ಕಿದಂಥ ಅಮೃತವನ್ನು ಇಂದ್ರನ ಮಗ ಜಯಂತ ರಕ್ಷಿಸಲಿಕ್ಕೋಸ್ಕರ ಆ ಕುಂಭವನ್ನು ಹಿಡ್ಕೊಂಡು ಹೋಗ್ತಾನೆ. ಹಾಗೆ ದೇವತೆಗಳು ಗ್ರಹಗಳೆಲ್ಲ ಅವನಿಗೆ ಸಹಕರಿಸ್ತದೆ. ಹೀಗೆ ಹೋಗ್ತಾ ಇರುವಂಥ ಆ ಜಯಂತನ ಕೈಯಲ್ಲಿದ್ದಂಥ ಆ ಕುಂಭದಿಂದ 4 ಬಿಂದು ಅಮೃತ ಭೂಮಿಯ ಮೇಲೆ ಬೀಳ್ತದೆ. ಹೀಗೆ ಭೂಮಿಯ ಮೇಲೆ ಬಿದ್ದಂಥ ಆ ಪ್ರದೇಶಕ್ಕೆ ಉಜ್ಜಯಿನಿ, ಇಲ್ಲಿ ಕ್ಷಿಪ್ರಾ ನದಿ ಅಂತ ಇದೆ, ಹಾಗೆ ನಾಸಿಕ್ ಇಲ್ಲಿ ಗೋದಾವರಿ ನದಿ, ಇನ್ನು ಹರಿದ್ವಾರದಲ್ಲಿ ಗಂಗಾ ನದಿ, ಇನ್ನು ಪ್ರಯಾಗ್ರಾಜಲ್ಲಿ ಗಂಗಾ ಯಮುನಾ ಸರಸ್ವತಿಯರ ಸಂಗಮ. ಪ್ರಯಾಗ್ರಾಜಿನಲ್ಲಿ ಕುಂಭ, ಅರ್ಧ ಕುಂಭ, ಪೂರ್ಣ ಕುಂಭ, ಹಾಗೆ ಮಹಾಕುಂಭ, ಈ 4 ರೀತಿಯ ಕುಂಭಮೇಳವು ನಡೆಯುತ್ತದೆ. ಇನ್ನು ಹರಿದ್ವಾರದಲ್ಲಿ ಕುಂಭ, ಅರ್ಧ ಕುಂಭ ಮತ್ತು ಪೂರ್ಣ ಕುಂಭ. ಇನ್ನು ನಾಸಿಕ್ನಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಪೂರ್ಣ ಕುಂಭ ನಡೆಯುತ್ತದೆ. ಇನ್ನು ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿ ದಂಡೆಯಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಪೂರ್ಣ ಕುಂಭ ನಡೆಯುತ್ತದೆ. ಇನ್ನು ಈ ಎಲ್ಲ ಕ್ರಿಯೆಗಳು ಜ್ಯೋತಿಷ್ಯ ಮತ್ತು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಗ್ರಹಗತಿಗಳ ಕಥೆ ಇದೆ. ಗುರು ಕುಂಭಕ್ಕೆ, ಸೂರ್ಯ ಮೇಷಕ್ಕೆ ಪ್ರವೇಶಿಸಿದಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೀತದೆ. ಅಮಾವಾಸ್ಯೆಯ ದಿನ ಗುರು ಸೂರ್ಯ ಮೇಷಕ್ಕೆ ಪ್ರವೇಶಿಸಿದಾಗ, ಚಂದ್ರ ಮಕರ ರಾಶಿಗೆ ಪ್ರವೇಶಿಸಿದಾಗ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತದೆ. ಗುರು ಸಿಂಹ ರಾಶಿಗೆ ಅಥವಾ ಅಮಾವಾಸ್ಯೆಗೆ ಗುರು ಸೂರ್ಯ ಚಂದ್ರ ಕರ್ಕಾಟಕ ಪ್ರವೇಶಿಸಿದಾಗ ನಾಸಿಕ್ನಲ್ಲಿ ಕುಂಭಮೇಳ ನಡೀತದೆ. ಇನ್ನು ಸೂರ್ಯ ಮೇಷ ರಾಶಿಗೆ ಪ್ರವೇಶಿಸಿದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ಜರುಗ್ತದೆ. ಬೌದ್ಧ ಧರ್ಮದ ದಾಳಿಯಿಂದ ಭಾರತದಲ್ಲಿ ಸನಾತನ ಧರ್ಮ ವಿನಾಶದ ಅಂಚಿನಲ್ಲಿರುವಾಗ 2100 ವರ್ಷಗಳ ಹಿಂದೆ ನಾಥ ಪಂಥದವರು ಬರ್ತಾರೆ. ಈ ನಾಥ ಪಂಥ ಇದು ಭಾರ ಪಂಥ ಅಂತ 12 ನಮೂನೆಯಲ್ಲಿ ದೇವರನ್ನು ಕಾಣುವಂಥ ಒಂದು ತಂತ್ರ ಇದು. ಹಾಗೆಯೇ ನವನಾಥರು ಅಂತ 9 ನಮನೆಯ ಭಾವನೆಗಳಿಂದ ಹೇಗೆ ದೈವಿಕ ಶಕ್ತಿಯನ್ನು ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬಹುದು. ಇಂಥ ತಂತ್ರದ ಮುಂದುವರಿದ ಭಾಗವಾಗಿ ಬೌದ್ಧ ಧರ್ಮ ಹೀನಾಯಾನ, ಮಹಾಯಾನ, ವಜ್ರಾಯಾನ ಎನ್ನುವಂಥ 3 ಕವಲುಗಳನ್ನು ಪಡೆದುಕೊಳ್ತದೆ. ಹಾಗೆ ಆ ವಜ್ರಾಯಾನಕ್ಕೆ ಸಮಾನವಾಗಿ ಇಲ್ಲಿ ನಾಥ ಪಂಥವು ಬೆಳೀತದೆ. ಮುಂದೆ ಇದರಲ್ಲಿ ಅಘೋರಿಗಳು, ನಾಗಬಾಬಾಗಳು, ಕಾಪಾಲಿಕರು, ಹೀಗೆ ಬೇರೆ ಬೇರೆ ರೀತಿಯ ಆರಾಧನಾ ಪದ್ಧತಿಗಳು ಗುಹೆಗಳಲ್ಲಿ, ಗಿರಿ ಕಂದರಗಳಲ್ಲಿ ಅವರವರ ಸಾಧನೆಯನ್ನು ಮಾಡ್ತಾ ಇದ್ದರು. ಇಷ್ಟೊತ್ತಿಗಾಗುವಾಗಲೇ ಸನಾತನ ಧರ್ಮದ ರಕ್ಷಣೆಗಾಗಿ ಶಂಕರಾಚಾರ್ಯರು ಹುಟ್ಟುತ್ತಾರೆ. ಹೀಗೆ ಶಂಕರಾಚಾರ್ಯರು ವೇದವನ್ನೆಲ್ಲ ಕಲಿತು ಮುಂದೆ ಕೈವಲ್ಯ ಮಠದಲ್ಲಿ, ಅದು ನಾಥಪಂಥದ ಮಠ, ಕಾಲಭೈರವನ ಆರಾಧನೆಯೆಲ್ಲ ಮಾಡುವಂಥ ಮಠ, ಹಾಗೆ ಅಲ್ಲಿ ತಂತ್ರವನ್ನು ಕಲಿತಾರೆ. ಗೋವಿಂದ ಭಗವತ್ಪಾದರ ಗುರು ಗೌಡಪಾದಾಚಾರ್ಯರು. ಹಾಗೆ ಈ ಮಠ ಗುರು ಮಸ್ತೇಂದ್ರನಾಥನಿಂದ ಸ್ಥಾಪಿಸಲ್ಪಟ್ಟಂಥ ಮಠ ತಂತ್ರದ ಮಠ. ಹೀಗೆ ತಂತ್ರವನ್ನು ವೇದವನ್ನು ಒಟ್ಟು ಸೇರಿಸಿ ಭಾರತಿ, ಸರಸ್ವತಿ, ಗಿರಿ, ಪುರಿ ಅಂತ 4 ಚತುರಮ್ನಾಯ ಪೀಠಗಳನ್ನು ಮಾಡ್ತಾರೆ. ಹಾಗೆಯೇ ಈ ಸನ್ಯಾಸಿ ಪಂಥಗಳನ್ನು 12 ವಿಭಾಗಗಳಾಗಿ ಮಾಡಿ, ಈ 12 ವಿಭಾಗಗಳು ಯಾವುದೆಂದರೆ, ಇನ್ನು ಇದರಲ್ಲಿ 3 ರೀತಿಯ ಸಾಧನೆ. ಒಂದು ಸನ್ಯಾಸಿ ಶೈವ ಅಖಾಡ, ಇನ್ನೊಂದು ಬೈರಾಗಿ ವೈಷ್ಣವ ಅಖಾಡ, ಮೂರನೇದ್ದು ಉದಾಸಿ ಅಖಾಡ ಅಂತ. ಸನ್ಯಾಸಿ ಶೈವ ಅಖಾಡದಲ್ಲಿ ಶ್ರೀ ಪಂಚದಶಾನಿ ಜೂನ ಅಖಾಡ, ಶ್ರೀ ಶಂಭು
ಪಂಚವಟಿ ಅಟಲ ಅಖಾಡ, ಶ್ರೀ ಪಂಚವಟಿ ಅಖಾಡ ಮಹಾನಿರ್ವಾಣಿ, ಶ್ರೀ ಶಂಭು ಪಂಚಾಗ್ನಿ ಅಖಾಡ, ಶ್ರೀ ಪಂಚದರ್ಶನ ಆವಾಹನ ಅಖಾಡ, ತಪೋನಿಧಿ ಪಂಚ ಅಖಾಡ ಮತ್ತು ಪಂಚಾಯತಿ ಅಖಾಡ ನಿರಂಜನಿ. ಇನ್ನು ಬೈರಾಗಿ ವೈಷ್ಣವ ಅಖಾಡದಲ್ಲಿ ನಿರ್ವಾಣಿ, ದಿಗಂಬರ ಮತ್ತು ನಿರ್ಮೋಹಿ ಅಂತ 3 ರೀತಿ. ಹಾಗೆಯೇ ಉದಾಸಿ ಅಖಾಡದಲ್ಲಿ ಬಡ ಪಂಚಾಯತಿ, ಛೋಟಾ ಉದಾಸೀನ್, ಹಾಗೆಯೇ 13ನೇಯದ್ದು ಅದು ಸಿಖ್ಖರ ಅಖಾಡ, ನಿರ್ಮಲ್ ಸಿಖ್ ಅಖಾಡ ಅಂತ. ಈ 13 ಅಖಾಡಗಳಲ್ಲದೆ ಭಾರತದಿಂದ ಹಾಗೆ ವಿದೇಶಗಳಿಂದ ಬಂದಂಥ ಬೇರೆ ಬೇರೆ ರೀತಿಯ ಸಾಧಕರ ಸಣ್ಣ ಸಣ್ಣ ಅಖಾಡಗಳು ಅಲ್ಲಿದೆ. ಇನ್ನು ಈ ಕುಂಭಮೇಳದಲ್ಲಿ ಹೊಸ ಸನ್ಯಾಸಿಗಳನ್ನು ದೀಕ್ಷೆ ಕೊಡುವಂಥ ಒಂದು ಕ್ರಿಯೆ ಇಲ್ಲಿ ನಡೆಯುತ್ತದೆ. ಹೀಗೆ ದೀಕ್ಷೆಯನ್ನು ತೆಗೆದುಕೊಂಡಂಥ ಸನ್ಯಾಸಿ 12 ವರ್ಷಗಳ ಕಾಲ ಗುರುವಿನ ಬಳಿ ಸಾಧನೆಯನ್ನು ಮಾಡಲಿಕ್ಕಿದೆ. ಸಾಧನೆ ಮಾಡಿದ ನಂತರ ಗುರು ಅವನನ್ನು ಸಂಚಾರಕ್ಕೆ ಕಳಿಸಿಕೊಡ್ತಾನೆ. ಹೀಗೆ ಸಂಚಾರಕ್ಕೆ ಹೋದಂಥ ಶಿಷ್ಯ 12 ವರ್ಷಗಳ ಕಾಲ ಇಡೀ ಭಾರತವನ್ನು ಸುತ್ತಿ, ಹಾಗೆಯೇ ಈ ಗಂಗಾ ನದಿ, ಯಮುನಾ ನದಿ, ನರ್ಮದಾ ನದಿ, ಇನ್ನು ಗೋದಾವರಿ, ಈ ನದಿಗಳ ಪರಿಕ್ರಮಣ ಮಾಡಲಿಕ್ಕಿದೆ. ಹಾಗೆ ಅದರಲ್ಲಿ ತುಂಬ ಪ್ರಸಿದ್ಧ ಅಂತ ಹೇಳಿದರೆ ನರ್ಮದಾ ಪರಿಕ್ರಮಣ ಅಂತ. ಇದು 3 ವರ್ಷ 3 ತಿಂಗಳು 13 ದಿನದಲ್ಲಿ ಈ ಪರಿಕ್ರಮಣವನ್ನು ಮುಗಿಸಬೇಕು. ಹಾಗೆ ಸನ್ಯಾಸ ದೀಕ್ಷೆ ತೆಗೆದುಕೊಂಡವ ನದಿಯನ್ನು ಬಲಭಾಗದಲ್ಲಿಟ್ಟು ಅದರ ಮೂಲಕ್ಕೆ ಹೋಗಿ ಅಲ್ಲಿಂದ ಅದರ ಇನ್ನೊಂದು ಭಾಗದಿಂದ ಬರುವಾಗಲೂ ನದಿಯನ್ನು ಬಲಭಾಗದಲ್ಲಿಟ್ಟು ಮತ್ತೆ ಪುನಃ ಎಲ್ಲಿಂದ ಪ್ರಾರಂಭಿಸಿದನು ಅಲ್ಲಿಗೆ ಮುಟ್ಟುವುದು. ಗಂಗಾ ಸ್ನಾನ, ತುಂಗಾ ಪಾನ, ನರ್ಮದಾ ದರ್ಶನೆ ಪವಿತ್ರ ಅಂತ. ಇನ್ನು ಈ ಬಾರಿಯ ಕುಂಭಮೇಳ ಜನವರಿ 13ಕ್ಕೆ ಪುಷ್ಯ ಪೂರ್ಣಿಮೆ ಅಂತ, ಜನವರಿ 14ಕ್ಕೆ ಮಕರ ಸಂಕ್ರಾಂತಿ, ಜನವರಿ 29ಕ್ಕೆ ಮೌನಿ ಅಮಾವಾಸ್ಯೆ, ಫೆಬ್ರವರಿ 3ಕ್ಕೆ ವಸಂತ ಪಂಚಮಿ, ಫೆಬ್ರವರಿ 12ಕ್ಕೆ ಮಾಘ ಹುಣ್ಣಿಮೆ, ಹಾಗೆಯೇ ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿ. ಸೊ ಈ ದಿನಗಳಲ್ಲಿ ಶಾಯಿ ಸ್ನಾನ ಅಂತ ಅಥವಾ ಅಮೃತ ಸ್ನಾನ, ಈ ಸ್ನಾನವನ್ನು ಸನ್ಯಾಸಿಗಳು ಮಾಡ್ತಾರೆ. ಮೊದಲಿಗೆ ನಾಗಬಾಬಾಗಳು ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ತದನಂತರ ಎಲ್ಲ ಸನ್ಯಾಸಿಗಳು, ಹಾಗೆ ಅಲ್ಲಿ ಹೊರಗಿನಿಂದ ಬಂದಂಥ ಜನರು ಶಾಯಿ ಸ್ನಾನವನ್ನು ಮಾಡ್ತಾರೆ. ನಿಜವಾಗಿಯೂ ಒಂದು ಶಾಯಿ ಸ್ನಾನ ಮಾಡಲಿಕ್ಕಿರುವುದು ಸನ್ಯಾಸಿಗಳಿಗೆ. ಯಾಕಂತ ಹೇಳಿದರೆ ಒಂದು ಶಿಷ್ಯ ಗುರುವಿನಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು 12 ವರ್ಷ ಅವನಿಗೆ ಶಾಯಿ ಸ್ನಾನ ಮಾಡಲಿಕ್ಕಿಲ್ಲ. 12 ವರ್ಷದ ನಂತರ ಗುರು ಕಳಿಸಿಕೊಡ್ತಾನೆ, ಆಗ ಶಾಯಿ ಸ್ನಾನವನ್ನು ಮಾಡುವುದು. ಹಾಗೆ ಹೀಗೆ ಮಾಡುವಂಥ ಶಾಯಿ ಸ್ನಾನ ಅಂತ ಹೇಳಿದರೆ ಏನು? ಇಲ್ಲಿ ಶಾ ಅಂತ ಹೇಳಿದರೆ ಅದು ರಕ್ಷಣೆ ಮಾಡುವಂಥದ್ದು. ನಮ್ಮದು ಲಿಂಗ ಶರೀರ ಅಂತ, ನಮ್ಮ ದೇಹವನ್ನು ಯಾವುದು ರಕ್ಷಣೆ ಮಾಡ್ತದೆ ಅದು ಲಿಂಗ ಶರೀರ. ಸನ್ಯಾಸಿಯಾದವ ತನಗೆ ತಾನೇ ಪಿಂಡವನ್ನು ಬಿಟ್ಟು ಸನ್ಯಾಸವನ್ನು ತೆಗೆದುಕೊಳ್ಳುವುದು ಅಂತ ಹೇಳಿದರೆ, ಸನ್ಯಾಸಿ ಈಗ ಇಲ್ಲ, ಅವ ಸತ್ತಿದ್ದಾನೆ. ಹಾಗಾದರೆ ಈಗ ಯಾರಿದ್ದಾನೆ? ಈಗ ಸನ್ಯಾಸಿ ಮಾತ್ರ ಇದ್ದಾನೆ. ಇವ ಲಿಂಗ ಶರೀರಿ. ಸೊ ಈ ಲಿಂಗ ಶರೀರವನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ತಪಸ್ಸನ್ನು ಆಚರಿಸುವುದು, ಸಾಧನೆಯನ್ನು ಮಾಡುವುದು, ಹಠಯೋಗ, ಪ್ರಾಣಾಯಾಮ ಎಲ್ಲವೂ, ಧ್ಯಾನ, ಇದೆಲ್ಲವೂ ಪೂಜೆ, ಉಪಾಸನೆ, ಇದೆಲ್ಲವೂ ಲಿಂಗ ಶರೀರವನ್ನು ಜಾಗೃತಗೊಳಿಸುವಂಥ ಕ್ರಿಯೆ, ಆ ಸ್ಥಿತಿಯಲ್ಲಿ ನಿಲ್ಲುವಂಥ ಒಂದು ಸಾಧನೆ. ಹೀಗೆ 12 ವರ್ಷಗಳ ಕಾಲ ಯಾರು ಸಾಧನೆ ಮಾಡಿದ್ದಾನೆ ಅಂಥ ಸನ್ಯಾಸಿಯ ಲಿಂಗ ಶರೀರ ಎಲ್ಲಿರುವುದು? ಅದು ಹಾ ಅನ್ನುವಂಥ ಆಕಾಶದಲ್ಲಿ. ಇನ್ನು ಈ ಹಾ ಅನ್ನುವಂಥ ಆಕಾಶ ಕಣ್ಣಿಗೆ ಕಾಣುವುದಿಲ್ಲ, ಲಿಂಗವು ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕೆ ಅದು ಶಾಹಿ, ಹಿ ಅಂತೇಳಿ ಅದು ಈ, ಅದು ಇಂದು. ಇಂದು ಹೇಳಿದರೆ ಚಂದ್ರ, ಮನಸ್ಸು ಅಂತ. ಚಂದ್ರಮ ಮನಸೋ ಜಾತಃ. ಹಾಗೆ ಮನಸ್ಸಿನ ಮುಖಾಂತರ ನಾವು ಲಿಂಗ ಶರೀರವನ್ನು ನೋಡುವುದು ಅಥವಾ ಜಾಗೃತಗೊಳಿಸುವಂಥ ಆ ಕ್ರಿಯೆಗೆ ಒಳಪಟ್ಟಿದ್ದಾಗ ಆಗ ಅಂಥ ಲಿಂಗ ಶರೀರವನ್ನು ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸುವುದು. ಇದಕ್ಕೆ ಅಮೃತ ಸ್ನಾನ. ಯಾಕಂದರೆ ಅಲ್ಲಿ ಅಮೃತದ ಬಿಂದುಗಳು ಬಿದ್ದದ್ದು ಹೌದು, ಯಾಕಂದರೆ ಇದೆಲ್ಲವೂ ತತ್ವದ ಕತೆ. ಹಾಗೆ ನಮ್ಮ ಶರೀರದಲ್ಲಿಯೂ ಹೀಗೆ ಇಂಥ ಮೃತವಾಗದಂಥ 4 ಸ್ನಾನಗಳಿದೆ, 4 ಜಾಗಗಳಿದೆ. ಅದನ್ನಿಲ್ಲಿ ಗಿರಿ, ಪುರಿ, ಭಾರತಿ, ಸರಸ್ವತಿ ಅಂತ ಶಂಕರಾಚಾರ್ಯರು 4 ವಿಭಾಗಗಳಾಗಿ ಮಾಡಿ ಈ ಸನ್ಯಾಸಿಗಳಿಗೂ ಇದೇ ರೀತಿ ಗಿರಿ, ಪುರಿ, ಭಾರತಿ, ಸರಸ್ವತಿ ಅನ್ನುವಂಥ ಸಾಧನಾ ಪಥವನ್ನು ಹಾಕಿಕೊಟ್ಟಿದ್ದಾರೆ.
ಹಾಗೆ ಇದು ಅಮೃತ ಸ್ನಾನ. ಅಮೃತ ಅಂತ ಹೇಳಿದರೆ ಮೃತವಾಗದೇ ಇರುವಂಥದ್ದು ಅಂತ. ಈ ದೇಹ ಮೃತ ಆಗ್ತದೆ, ಸನ್ಯಾಸಿ ಆದವ ಅದನ್ನು ಘಟಶ್ರಾದ್ದ ಮಾಡಿ ಪಿಂಡ ಬಿಟ್ಟು ತಾನು ಸನ್ಯಾಸಿ ಆಗ್ತಾನೆ. ಹೀಗೆ ಸನ್ಯಾಸಿ ಆದಾಗ ಅವ ಆ ಅಮೃತವಾದಂಥ ಲಿಂಗ ಶರೀರ ಆದ ಅಂತ. ಇಂಥ ಲಿಂಗ ಶರೀರವನ್ನು ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸುವುದು ಅಂತ ಹೇಳಿದರೆ, ಈ ಲಿಂಗ ಶರೀರದಲ್ಲಿ ಸಪ್ತ ನದಿಗಳಿದೆ. ಗಂಗೆ, ಹಾಗೆ ದಕ್ಷಿಣ ಧ್ರುವದಲ್ಲಿ ಯಮುನೆ, ಸುತ್ತಲೂ ಗೋದಾವರಿ, ಹಾಗೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ಸರಸ್ವತಿ, ಹಾಗೆ ಎದೆಯ ಮಧ್ಯಭಾಗದಲ್ಲಿ ಇಲ್ಲಿ ಒಂದು ಚಕ್ರ ತಿರುಗ್ತಾ ಇದೆ, ಅದರಿಂದ ಬರುವಂಥ ಒಂದು ವಿದ್ಯುತ್ ಕಾಂತಿಯ ತರಂಗ ಅದು ನರ್ಮದೆ. ಹಾಗೆ ಇಡೀ ಶರೀರದ ಒಳಗೆ ವ್ಯಾಪಿಸಿಕೊಂಡದ್ದು ಸಿಂಧು. ಹಾಗೆ ನಮ್ಮ ವಂಶವಾಹಿನಿಯ ಮಾಹಿತಿಗಳನ್ನು ಹಿಡಿದುಕೊಂಡಂಥದ್ದು ಅದು ಕಾವೇರಿ. ಹೀಗೆ ಸಪ್ತ ನದಿಗಳು ನಮ್ಮ ಒಳಗೆ ಇದೆ. ಈ ನಮ್ಮ ಒಳಗೆ ಇರುವಂಥ ಈ ಸಪ್ತ ನದಿಗಳಲ್ಲಿ ಗಂಗೆ ಉತ್ತರದಿಂದ ದಕ್ಷಿಣಕ್ಕೆ ಹರಿತಾಳೆ. ಹಾಗೆ ಅದು ಅದರ ಇನ್ನೊಂದು ತುದಿ ಅಂಥೇಳಿ ಅದು ದಕ್ಷಿಣ ಧ್ರುವ. ಈ ದಕ್ಷಿಣ ಧ್ರುವ ಯಮುನಾ ಅಂತ. ಈಗ ಈ ಗಂಗಾ ಮತ್ತು ಯಮುನಾ ನದಿಗಳೆರಡು ಕಾಣಿಸ್ತದೆ, ಅದರಲ್ಲಿ ಸರಸ್ವತಿ ಅವಳು ಗುಪ್ತಗಾಮಿನಿ. ಇನ್ನು ಈ ಗುಪ್ತಗಾಮಿನಿಯನ್ನು ಯೋಗಿಯಾದವ ತನ್ನ ಒಳಗೆ ಭಾವಿಸ್ತಾನೆ, ಕಲ್ಪಿಸ್ತಾನೆ, ನೆನೆಸ್ತಾನೆ. ಹಾಗೆ ಆ ಸಾಧನೆಯನ್ನು ಮಾಡಿದ್ದರಿಂದ ಅವನ ದಕ್ಷಿಣದಿಂದ ಉತ್ತರಕ್ಕೆ ಇರುವಂಥ ಆ ಸರಸ್ವತಿ ನಾಡಿ, ಸರಸ್ವತಿ ಗ್ರಂಥಿ ಜಾಗೃತಗೊಳ್ತದೆ ಅಂತೇಳಿದರೆ ಅದು ತ್ರಿವೇಣಿ ಸಂಗಮದಲ್ಲಿ, ಎಲ್ಲಿ ಪ್ರಯಾಗ್ ಅನ್ನುವಂಥ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಒಳಗಿನ ಆ ಸರಸ್ವತಿ ಜಾಗೃತಗೊಳ್ತದೆ. ಈ ಹೊತ್ತಿಗೆ ಗಂಗೆ ಮತ್ತು ಯಮುನಾ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಾಗ ಇದು 5% ನದಿ ಆದರೆ ಅಲ್ಲಿಂದ 95% ವಿದ್ಯುತ್ ಕಾಂತೀಯ ತರಂಗ ಅಂತ ಉಂಟು. ಅದು ಹಿಮ್ಮುಖವಾಗಿ ಚಲಿಸ್ತದೆ. ಹೀಗೆ ಹಿಮ್ಮುಖವಾಗಿ ಚಲಿಸಿ ಅದು ಹಿಮಾಲಯದ ತುದಿಯನ್ನು ಮುಟ್ತದೆ. ಅಲ್ಲಿಂದ ಅದು ಹಿಮಾಲಯದ ತುದಿಯಿಂದ ಮೇಲ್ಮುಖವಾಗಿ ಹರಿಯುತ್ತದೆ. ಯಾಕೆ ಹರಿಯುತ್ತದೆ ಅಂತ ಹೇಳಿದ್ರೆ, ಚಂದ್ರ ಮತ್ತು ಭೂಮಿಯ ಗುರುತ್ವಾಕರ್ಷಣ ವಲಯದ ಘರ್ಷಣೆಯಿಂದ ಉತ್ಪತ್ತಿಯಾದಂಥ ವಿದ್ಯುತ್ ಕಾಂತೀಯ ತರಂಗ. ಇದಕ್ಕೆ ಗಂಗಾ ತರಂಗ ಅಂತ ಹೆಸರು. ಗಂಗಾ ತರಂಗ ರಮಣೀಯ ಜಟಾವಿಲಾಸಂ ಅಂತ ವಿಶ್ವನಾಥ ಅಷ್ಟಕ ಹೇಳ್ತದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತ ಹಿಂದಿನ ಚಲನಚಿತ್ರ ಗೀತೆ ಹೇಳ್ತದೆ. ಹಾಗೆ ಹರಿಯುವಂಥದ್ದು ಈಗ ಇಲ್ಲಿ ಇದೆ. ಅದಕ್ಕೋಸ್ಕರವೇ ನಾವು ಗ್ರಾಮದಲ್ಲಿ ಈಶ್ವರ ದೇವಸ್ಥಾನಗಳನ್ನಿಟ್ಟದ್ದು, ಅಲ್ಲಿ ರುದ್ರಾಭಿಷೇಕ ಮಾಡುವುದು. ಸೊ ಇಂಥ ಒಂದು ತತ್ವ ನಮ್ಮೊಳಗೆ ಎಲ್ಲರ ಒಳಗೂ ಜಾಗೃತವಾಗಿ ಇದೆ. ಅದರ ಪರಿಚಯ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ, ಎಲ್ಲದಕ್ಕಿದೆ. ಆದರೆ ಎಚ್ಚರದ ಸ್ಥಿತಿಯಲ್ಲಿರುವಂಥ ನಾನು ಅನ್ನುವಂಥ ಯಾವುದು 25ನೆಯ ಸ್ಥಿತಿ ಉಂಟು, ಅಲ್ಲಿಗೆ ಮಾತ್ರ ಇಲ್ಲ. ಅದು ಅಲ್ಲಿ ನಾವು ಕಲಿಸಬೇಕು, ತಿಳಿಸಬೇಕು. ಇಲ್ಲಿ ಇಂಥ ಕುಂಭಮೇಳದಲ್ಲಿ ಆ ಎಲ್ಲ ಕ್ರಿಯೆಗಳು ತನ್ನಿಂತಾನೇ ನಡೀತದೆ. ಈಗ ನಮ್ಮ ಲಿಂಗ ಶರೀರದಲ್ಲಿ ಹೆಚ್ಚಿನ ಬೇರೆ ನಮ್ಮ ಪಿತೃಗಳದ್ದು, ನಮ್ಮ ಹಿರಿಯರದ್ದು ಅಥವಾ ಬೇರೆ ಯಾವುದೇ ಕಾರಣದಿಂದ ಉತ್ಪತ್ತಿಗೊಂಡಂಥ ಲಿಂಗ ಶರೀರಗಳಿದ್ದರೆ ಅದೆಲ್ಲವೂ ಈ ಗಂಗೆ ಮತ್ತು ಯಮುನಾ ನದಿಗಳ ವಿದ್ಯುತ್ ಕಾಂತೀಯ ತರಂಗಕ್ಕೆ ಸಿಕ್ಕಿ ಎಲ್ಲವೂ ಹಿಮಾಲಯದ ತುದಿಗೆ ಹೋಗ್ತದೆ. ಅಲ್ಲಿಂದ ಅದು ಮೋಕ್ಷವನ್ನು ಪಡೆಯುತ್ತದೆ. ಹೀಗೆ ಇಂಥ ಒಂದು ವೈಜ್ಞಾನಿಕವಾದಂಥ ಕ್ರಿಯೆ ಅಲ್ಲಿ ನಡೀತಾ ಇದೆ. ಹಾಗಂತೇಳಿ ಇದು ಇಂಥದ್ದೇ ದಿನ ನಡೀತದಂತಲ್ಲ, ಪ್ರತಿ ದಿನಲೂ ನಡೀತದೆ ಅಲ್ಲಿ. ಆದರೆ ಅದಕ್ಕೆ ಇಷ್ಟು ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದರೆ, ಇಲ್ಲೀಗ ಗುರು, ಚಂದ್ರ, ಶನಿ, ಬುಧ, ಶುಕ್ರ, ಭೂಮಿ, ಮಂಗಳ ಈ ಎಲ್ಲ ಗ್ರಹಗಳು ಒಂದೇ ನೇರಕ್ಕೆ ಬರುವಂಥ ಒಂದು ಪ್ರಕ್ರಿಯೆ ಆಕಾಶದಲ್ಲಿ ನಡೀತಾ ಇತ್ತು. ಸೊ ಹಾಗೆ ಈ ಒಂದೇ ನೇರಕ್ಕೆ ಬರುವಂಥ ಈ ಕಾಲಘಟ್ಟದಲ್ಲಿ ಇಡೀ ಭೂಮಿಯಿಂದ ಒಂದು 47 ಕೋಟಿ ಜನರು ಬಂದು ಸ್ನಾನ ಮಾಡಿ ಹೋಗ್ತಾರಂತ ಹೇಳಿ. ಹಾಗಾದರೆ ಆ ನೀರಿನಲ್ಲಿ ಅವರವರ ಭಾವನೆ, ಅವರವರ ಶ್ರದ್ಧೆ, ಅವರವರ ಆಚರಣೆಗಳಿಗೆ ಸಂಬಂಧಪಟ್ಟಂಥ ಸ್ಥಿತಿಗಳು ಅವರಲ್ಲಿ ಜಾಗೃತವಾಗಿ ಇರ್ತದೆ. ಈಗ ಅಂಥ ಒಂದು ಲಿಂಗ ಶರೀರವನ್ನು ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸ್ತಾರಂತ ಹೇಳಿ. ಹಾಗೆ ಆ ಸನ್ಯಾಸಿಗಳು, ಸಾಧುಗಳು, ಯೋಗಿಗಳು ತಮ್ಮ ತಮ್ಮ ಅಮೃತ ಸ್ನಾನದಲ್ಲಿ ಅವರ ಲಿಂಗ ಶರೀರವನ್ನು ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸಿದಾಗ ಆ ನೀರಿನಲ್ಲಿ ಮೆಸೆರೋ ಇಮೋಟೋನ ಪ್ರಯೋಗದ ಪ್ರಕಾರ, ಅಥವಾ ನಾವು ಯಾವುದನ್ನು ನಾರಾಯಣ ಅಂತ ಕರೀತೇವೆ, ಅಂದರೆ ನೀರಿನಲ್ಲಿ ನಮ್ಮ ಭಾವನೆಗಳು ಶೇಖರಣೆಗೊಳ್ತದೆ. ಹೀಗೆ ಈ ನೀರಿನಲ್ಲಿ ನಮ್ಮ ಭಾವನೆಗಳು ಶೇಖರಣೆಗೊಳ್ಳುವಂಥ ಈ ಕ್ರಿಯೆ ಏನುಂಟು, ಆ ಕ್ರಿಯೆಯಲ್ಲಿಯೂ ಇಲ್ಲೀಗ ಈ ಜಲದಲ್ಲಿ ಅಂಥ ತತ್ವಗಳು ಜಾಗೃತಗೊಳ್ತದೆ. ಅಂದರೆ ಅಂಥ ಅಷ್ಟು ವೈಜ್ಞಾನಿಕವಾದಂಥ ಒಂದು ತತ್ವ ಈ ಕುಂಭಮೇಳದಲ್ಲಿದೆ. ಈ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ.
ಈ ಕುಂಭಮೇಳದ ಕಾರ್ಯಕ್ರಮವನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.